ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗೈಸ್. ಗಾಯ್ಸ್, ಇವತ್ತು ಡೇಟು. ನಾನು ವಿಡಿಯೋನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ಗೊತ್ತಿದ್ರೆ ಇದು ಯಾವ ಲೊಕೇಶನ್ ಅಂತ. ನೆಕ್ಸ್ಟು ವಿಡಿಯೋದಲ್ಲಿ ಇದು ಯಾವ ಲೊಕೇಶನ್ ಅಂತ ನಾನೇ ಪೂರ್ತಿ ವಿಡಿಯೋ ಮಾಡ್ಕೊಂಬರ್ತೀನಿ. ಇನ್ನೂ ಬ್ಯಾಕ್ ಸೈಡ್ ಎಲ್ಲ ಇದೆ, ಇದು ಪೂರ್ತಿ ಇನ್ನು ಆ ಸೈಡೆಲ್ಲ ಇದೆ. ನಾನಿವಾಗ ಸಿಟಿ ಒಳಗೆ ಹೋಗ್ತಾಯಿದ್ದೀನಿ. ಈಗ ಆನೆ ತಾಲೀಮು ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇರುತ್ತೆ. ಸೊ ಲೈಟಿಂಗ್ಸು ಪ್ಲಸ್ ಆನೆ ತಾಲೀಮು ಎಲ್ಲ ನೋಡೋಕ್ಕೆ ಮಸ್ತಾಗಿರುತ್ತೆ ಅಂತ ಬೇಗ ಹೋಗ್ತಾಯಿದ್ದೀನಿ. ಟೈಮು 7 ಗಂಟೆ 7 ಕಾಲು ಆಗಿದೆ, 7 ಕಾಲು ಆಗೈತೆ. ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀನಿ ಗಾಯ್ಸ್. ಮತ್ತು ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಇವಾಗ ನಾನು ನಿಮಗೆ ಮುಂದೆ ಸಿಗ್ತೀನಿ ಗಾಯ್ಸ್. ನನ್ನ ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ನಾನಿವಾಗ KR ಆಸ್ಪತ್ರೆ ರೋಡಲ್ಲಿದ್ದೀನಿ ಗಾಯ್ಸ್. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ಮಸ್ತಾಗಿ ಕಾಣಿಸ್ತಾ ಇದೆ. ನಿನ್ನೆ ಇದೇ ರೋಡಲ್ಲಿ ಬಂದು ಅಲ್ಲೇ ಇದ್ದು, ಆದರೆ ಇಲ್ಲಿಗೆ ಬಂದಿರಲಿಲ್ಲ. ಇದು ಎಲ್ಲ ವರ್ಷವೂ ಈ ಗ್ರೀನ್ ಕಲರ್ದು ಇಲ್ಲೇ ಇರುತ್ತೆ ಲೈಟಿಂಗ್ಸು. ನೋಡಿ ಹೆಂಗೆ ಕಾಣಿಸ್ತೈತೆ, ಮಸ್ತಾಗಿ ಕಾಣಿಸ್ತೈತೆ ಮಾತ್ರ. ಲೈವಲ್ಲಿ ನೋಡೋದಕ್ಕೆ ಮಾತ್ರ ಇನ್ನೂ ಮಸ್ತಾಗಿ ಕಾಣಿಸ್ತಿದೆ ನೋಡಿ ಗೈಸ್. ಏನು ಸಖತ್ತಾಗಿ ಕಾಣಿಸ್ತಿದೆ ಗೊತ್ತಾ. ನೋಡಿ ಜಡ್ಕ ಗಾಡಿ ಎಲ್ಲ ಇವರು ಲೈಟಿಂಗ್ ಎಲ್ಲ ಹಾಕೊಂಬಿಟ್ಟು ಒಂದು ರೌಂಡು ಮೈಸೂರನ್ನ ಸುತ್ತ ಆಡಿಸ್ಬಿಡ್ತಾರೆ ಹೆಂಗೆ. ನೋಡಿ 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 ಎಲ್ಲ ಒಂದೇ ಮಾಡಾಕ್ಬಿಟ್ಟಿರ್ತಾರೆ, ಎಲ್ಲೂ ನುಗ್ಗಾಡಂಗಿಲ್ಲ. ಆಲ್ರೆಡಿ ಆನೆ ಬಂದು ವಾಕಿಂಗ್ ಮುಗಿಸ್ಕೊಂಡು ರಿಟರ್ನ್ ಹೋಗಿದೆಯಾ ಅಂತ ನೋಡಿ, ಮಸ್ತಾಗಿ ಕಾಣಿಸ್ತೈತೆ ಮಾತ್ರ. ಎಲ್ಲ ಜನಗಳು ಆರಾಮಾಗಿ ಓಡಾಡ್ಕೊಂಡು ವೀಡಿಯೋಸು ಫೋಟೋಸ್ ತಗೊಂಡು ಆರಾಮಾಗಿ ಓಡಾಡ್ಕೊಂಡವ್ರೆ. ಎಲ್ಲ ಒಂದೇ ಮಾಡಿಬಿಟ್ಟವ್ರಲ್ಲ, ಅದರಿಂದ ನಾರ್ಮಲ್ ಡೇಸಲ್ಲ ಆದರೆ ಹಿಂಗೆ ಹೋಗ್ತಾರೆ ಹಿಂಗೆ ಬರ್ತಾರೆ. ಆವಾಗ ಮಧ್ಯದಲ್ಲೆಲ್ಲ ಬ್ಯಾರಿಗೇಟ್ ಇರುತ್ತೆ. ಇವಾಗ ಏನಿಲ್ಲ, ದಸರಾ ಅಲ್ವಾ, ಎಲ್ಲ ಒಂದೇ ಮಾಡಿರ್ತಾರೆ. ಯಾಕಂದರೆ ಜನಗಳು ಹೆಂಗೆ ಬೇಕು ಹಂಗೆಲ್ಲ ಸುತ್ತಾಡ್ತಾರೆ ಅಂದ್ಬಿಟ್ಟು ಎಲ್ಲ ಒಂದೇ ಮಾಡಿ ಹಾಕ್ಬಿಟ್ಟಿರ್ತಾರೆ. ನೋಡಿ ಏನು ಮಸ್ತಾಗಿ ಕಾಣಿಸ್ತೈತೆ ನೋಡಿ ಗಾಯ್ಸ್. ಹೆಂಗೆ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ. ಇದು ಡೇ 2 ಲೈಟಿಂಗ್ಸು. ನೆಕ್ಸ್ಟು ಇಲ್ಲೇ ಅಕ್ಕಪಕ್ಕ ಯಾವ್ಯಾವ ರೋಡಲ್ಲಿ ಲೈಟಿಂಗ್ಸ್ ಹಾಕೋರೆ ಆ ಕಡೆ ಎಲ್ಲ ಹೋಗಿ ವೀಡಿಯೋಸ್ ಮಾಡ್ತೀನಿ ಗಾಯ್ಸ್. ಈಗ ಗಾಯ್ಸ್, ಈ ರೋಡ್ ಬಂದು KR ಆಸ್ಪತ್ರೆ ರೋಡು. ಹೆಂಗೆ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವೀಡಿಯೋಸ್ನ ನೋಡೋಕ್ಕಾಗಲ್ಲ ನೀವು, ಅದಕ್ಕೋಸ್ಕರ. ಅದು ದಸರಾ ಟೈಮಲ್ಲಿ ಸ್ಪೆಷಲ್ಲಾಗಿ ನೋಡಿ, ನೀವು ಲೈಟಿಂಗ್ಸ್ನ ಮನೇಲಿ ಕೂತ್ಕೊಂಡೆ ನೋಡ್ಕೊಬೋದು. ನಾನೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ತಲೆ ಕೆಡಿಸ್ಕೊಂಬೇಡಿ, ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ. ನೋಡಿ ಟ್ರಾಫಿಕ್ ಆಯಿತು, ನಾನು ಗಾಡಿನ ಸೇಫಾಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಶಿಸ್ತಾಗಿ ನಡ್ಕೊಂಡು ಓಡಾಡ್ತಾಯಿದ್ದೀನಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಹಿಂಗೆ ಗಾಡಿನ ಒಂದು ಕಡೆ ಹಾಕ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡು ವೀಡಿಯೋಸ್ ಮಾಡಬೇಕಲ್ಲ, ಅದಕ್ಕೆ ಓಡಾಡ್ತಾಯಿದ್ದೀನಿ. ಅದು ಈ ಟೈಮಲ್ಲಿ ಕಾರಲ್ಲಂತೂ ಬರೋಕ್ಕೆ ಹೋಗ್ಬಿಡಿ. ಕಾರಲ್ಲಿ ಬಂದರೆ ಮುಗೀತು ಕತೆ. ಸ್ಕೂಟ್ರು ಒಂದು ರೇಂಜ್ಗೆ ಓಕೆ, ಇನ್ನು ಎಲೆಕ್ಟ್ರಿಕಲ್ ಸ್ಕೂಟ್ರ್ ಇದ್ದರೆ ಬೆಸ್ಟು ಅಂದ್ಕೊಂಬಿಡಿ. ಎಲೆಕ್ಟ್ರಿಕಲ್ ಸ್ಕೂಟ್ರಲ್ಲಿ ಆರಾಮಾಗಿ ಚಾರ್ಜ್ ಫುಲ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಬೋದು. ಗೇರ್ ಗಾಡಿನೂ ಸ್ವಲ್ಪ ಹಿಂಸೆನೇ. ಮೊಪೆಡ್ ಓಕೆ, ಅದನ್ನು ಬಿಟ್ಟರೆ ಎಲೆಕ್ಟ್ರಿಕಲ್ ಸ್ಕೂಟ್ರು ಓಕೆ. ನೋಡಿ ಏನು ಟ್ರಾಫಿಕ್ ಆಗೈತೆ ಗೊತ್ತಾ. ಲೈಟಿಂಗ್ಸ್ ಆನ್ ಆಗಿ ಒಂದು ಅರ್ಧ ಗಂಟೆ ಆಗೈತೆ ಅಷ್ಟೇ, ಆಗಲೇ ಈ ಮಟ್ಟಕ್ಕಾಗೈತೆ. ಇನ್ನು ಹೆವಿ ಜನ ತುಂಬ್ತಾರೆ. ಮತ್ತೆ ನೆಕ್ಸ್ಟ್ ಸರ್ಕಲ್ ಹತ್ರ ಸಿಗ್ತೀನಿ ಗಾಯ್ಸ್. ಎಲ್ಲ ಕಡೆ ಒಂದ್ವೇ ನೋಡಿ. ಈ ಕಡೆಯಿಂದ ಬಂದವ್ರು ಆ ಕಡೆ ಹೋಗ್ಬೇಕಿಲ್ಲ, ಈ ಕಡೆ ಹೋಗಬೇಕು. ಆ ಕಡೆಯಿಂದ ಬಂದವ್ರು ಸ್ಟ್ರೈಟ್ ಹೋಗಂಗಿಲ್ಲ, ಈ ಕಡೆನೇ ಹೋಗಬೇಕು. ಎಲ್ಲ ಕಡೆ ಒಂದ್ವೇ ಮಾಡಾಕ್ಬಿಟ್ಟವ್ರೆ. ಪೊಲೀಸ್ ಅಂಕಲು ಮೈಕ್ ಇಟ್ಕೊಂಡೆ ನಿಂತ್ಕೊಂಡ್ಬಿಟ್ಟವ್ರೆ, ಮೂವ್ ಮಾಡಿ ಅಂತ. ಟ್ರಾಫಿಕ್ ಮಾತ್ರ ಹೆವಿ ಆಗುತ್ತೆ ಈ ಟೈಮಲ್ಲಂತೂ. ಸೇಮ್ ಬೆಂಗಳೂರು ಥರನೇ ಇದೇ ನೋಡಿ. KR ಆಸ್ಪತ್ರೆ ಸರ್ಕಲ್ ಗಾಯ್ಸ್. ಈ ಸರ್ಕಲಲ್ಲಿ ಈ ಥರ ಲೈಟಿಂಗ್ಸ್ ಹಾಕೋರೆ. ಈ ಕಡೆನೂ ಗಾಂಧಿ ತಾತ ಹಾಕೋರೆ, ಆ ಕಡೆ ಅಂಬೇಡ್ಕರು, ಈ ಕಡೆ ಬುದ್ಧ. ಈ ಸರ್ಕಲ್ ಹೇಗೈತೆ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಅಣ್ಣ ಮಧ್ಯದಲ್ಲಿ ಕುದುರೆ ಗಾಡಿ ಹಿಡ್ಕೊಂಡು ಚೆನ್ನಾಗಿ ಹೋಯ್ತದೆ. ಚೆನ್ನಾಗಿ ಸಿಕ್ತು ನನಗೆ ಒಂದು ವೀಡಿಯೋಗೆ ಕ್ಲಿಪ್ಪು ಗಾಯ್ಸ್. ಈ ಸರ್ಕಲ್ ಆಯಿತು. ನೆಕ್ಸ್ಟು ಆ ರೋಡ್ಗೆ ಹೋಗ್ತಾಯಿದ್ದೀನಿ. ಆ ರೋಡಲ್ಲಿ ಯಾವ ಥರ ಮಾಡೋರೆ ಅಂತ ತೋರಿಸ್ತೀನಿ ಗಾಯ್ಸ್. ಆ ರೋಡ್ ಬಂದು ರೈಲ್ವೆ ಸ್ಟೇಷನ್ ರೋಡು. ಪೊಲೀಸವ್ರಿಗಂತೂ ಮಾತ್ರ ಹೆವಿ ಕೆಲಸ ಅನ್ಕೊಂಬಿಡಿ ಗಾಯ್ಸ್. ನೋಡಿ ಡಬಲ್ ಬಾಸ್ ಕೆಳಗಡೆ ಇರೋರಿಗೆ 250, ಮೇಲ್ಗಡೆ ಅವ್ರಿಗೆ 500.
ಪೊಲೀಸರಿಗಂತೂ ಈ ಟೈಮಲ್ಲಿ ಹೆವಿ ಕೆಲಸ ನೋಡಿ. ಒಂದು ಸರ್ಕಲಲ್ಲೇ ಇಲ್ಲಿ 3 ಜನ, ಅಲ್ಲಿ 3 ಜನ, ಅಲ್ಲಿ 3 ಜನ, ಅವ್ರ ಜೊತೆಗೆ ಪಿ ಸಿಗಳು, ಕಾನ್ಸ್ಟೇಬಲ್ ಅಂತಾರೆ ಅವ್ರುಗಳು. ಅಯ್ಯಪ್ಪ, ಒಂದು ಸರ್ಕಲಲ್ಲೇ ಒಂದು 10 ರಿಂದ 15 ಜನ ನಿಂತವ್ರೆ ಮಾತ್ರ. ಈ ಥರ ಮೇಯ್ನ್ ಸರ್ಕಲ್ಗಳಲ್ಲಿ ಹೆವಿ ನಿಂತಿರ್ತಾರೆ. ಗೈಸ್, ಈ ರೋಡ್ ಬಂದು ರೈಲ್ವೆ ಸ್ಟೇಷನ್ ರೋಡು. ಈ ರೋಡಲ್ಲಿ ಈ ಥರ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಗೈಸ್ ನೋಡಿ ಹೆಂಗೆ ಕಾಣಿಸ್ತೈತೆ ಇವಾಗ. ಇದು ರೈಲ್ವೆ ಸ್ಟೇಷನ್ ರೋಡು. ಏನು ಮಸ್ತಾಗಿ ಕಾಣಿಸ್ತೈತೆ. ಗಾಡಿ ಯಾವುದು ಬರ್ತಾಯಿಲ್ಲ, ಎಲ್ಲ ನಿಲ್ಲಿಸ್ಬಿಟ್ಟವ್ರೆ ಟ್ರಾಫಿಕಲ್ಲಿ. ಇವಾಗ ಒಂದು ಟ್ರಾಫಿಕ್ ಬಿಡ್ತು, ಗಾಡಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೆಂಗೆ ಕಾಣಿಸ್ತೈತೆ ನೋಡಿ ಗೈಸ್. ಈ ರೋಡ್ ಪೂರ್ತಿ ಇದೇ ಥರ ಹಾಕೋರೆ ಲೈಟಿಂಗ್ಸು. ಅಲ್ಲಿಂದ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸಿಂದ ಈ KR ಆಸ್ಪತ್ರೆ ಸರ್ಕಲ್ವರೆಗೂ ಸೇಮ್ ಡಿಸೈನ್ ಹಾಕೋರೆ. ಗಾಯ್ಸ್, ಈ ರೋಡು KR ಹಾಸ್ಪಿಟ್ಲು ಆಪೋಸಿಟ್ ರೋಡು ಗಾಯ್ಸ್. ಈ ರೋಡಲ್ಲಿ ದಸರಾ ಹೋಗೋದು. ಆ ರೋಡ್ ಸ್ಟ್ರೈಟ್ ಬಂದು ಈ ರೋಡ್ ಸೀದಾ ಬನ್ನಿ ಮಂಟಪಕ್ಕೆ ಹೋಗುತ್ತೆ ಗಾಯ್ಸ್. ಎಲ್ಲೂ ಟರ್ನ್ ಇಲ್ಲ, ಸೀದಾ ಹೋಗುತ್ತೆ. ಅದಕ್ಕೆ ಈ ರೋಡಲ್ಲೂ ಈ ಥರ ಲೈಟಿಂಗ್ಸ್ ಹಾಕೋರೆ ನೋಡಿ. ಇದು ಚೆನ್ನಾಗೈತೆ. ಈ ಲೈನ್ ಪೂರ್ತಿ ಇದೇ ಥರ ಲೈಟಿಂಗ್ಸು. ಮತ್ತು ಈ ಸೈಡಲ್ಲಿ ಒಂದು ವಾಲ್ ಥರ ನಿಲ್ಲಿಸವ್ರೆ. ಚೆನ್ನಾಗಿ ಮಾಡೋರೆ, ಫ್ಲವರ್ ಡಿಸೈನ್ ಮಾಡಿ ನೋಡಿ ಗಾಯ್ಸ್. ಮೈಸೂರು ದೀಪಾಲಂಕಾರ ಉಪಸವಿದೆ ಗಾಯ್ಸ್. ಈ ರೋಡ್ ಹೇಗೈತೆ ಅಂತ ಕಮೆಂಟ್ ಮಾಡಿ ನೋಡಿ. ಇಂಥ ವೀಡಿಯೋಸ್ನ ಮಿಸ್ ಮಾಡ್ಕೊಂಬಿಡ್ತೀರಾ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಸರಾ ಟೈಮಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ ನೋಡಿ. ಎಂಜಾಯ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು. ಈ ರೋಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ವೀಡಿಯೋದಲ್ಲಿ ಜಾಸ್ತಿ ಫೇಸ್ ತೋರಿಸ್ಕೊಂಡು ಮಾತಾಡೋದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ನಾನು ಫೇಸ್ ತೋರಿಸ್ಕೊಂಡು ಮಾತಾಡಿದ್ರೆ ನಿಮಗೆ ಲೈಟಿಂಗ್ಸ್ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಅಷ್ಟೇ, ಬೇರೆ ಏನಿಲ್ಲ. ಇನ್ನು ಈ ಲೈನ್ ಪೂರ್ತಿ ಇದೇ ಥರ. ಇನ್ನು ಮುಂದೆ ಹೋದರೆ ಒಂದು 5 ಸರ್ಕಲ್ ಐತೆ, ಬೊಮ್ಮು ಬಜಾರ್ ಐತೆ. ನೆಕ್ಸ್ಟ್ ಇನ್ನೊಂದು ದಿವಸ ಅಲ್ಲಿಗೆ ಹೋಗ್ತೀನಿ. ಇದು ಆನ್ ದಿ ವೇ ಇದೇ ಸರ್ಕಲ್ ಹತ್ರ ಇತ್ತಲ್ವ, ಅದಕ್ಕೆ ಹಿಂದೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಹೆಂಗೈತೆ ಅಂತ ಹೇಳಿ ಗೈಸ್. ನಾನಿನ್ನು ಈ ಸರ್ಕಲ್ ಹತ್ರನೇ ಇದ್ದೀನಿ. ರೈಟ್ ಹೋದರೆ ರೈಲ್ವೆ ಸ್ಟೇಷನ್, ಈ ಕಡೆ ಹೋದರೆ ಬನ್ನಿ ಮಂಟಪು, ಹೈವೇ ಸರ್ಕಲ್ಲು, ಬೊಮ್ಮು ಬಜಾರ್ ಸಿಗುತ್ತೆ. ಇನ್ನು ಈ ಕಡೆ ಹೋದರೆ ಮಾರ್ಕೆಟು, ಅರಮನೆ, CBS ಆ ಕಡೆಗೆಲ್ಲ ಹೋಗ್ಬೋದು. ಇನ್ನು ಈ ರೋಡ್ ಸ್ಟ್ರೈಟ್ ಹೋದರೆ ಸಬರ್ ಬಸ್ ಸ್ಟ್ಯಾಂಡು, ಇನ್ನು ಅಕ್ಕಪಕ್ಕ ಅಲ್ಲಿ ಹೋಗ್ಬೋದು. ಒಂದೇ ಸರ್ಕಲಲ್ಲಿ 4 ಕಡೆ ಲೈಟಿಂಗ್ ಹಾಕಿದ್ದಾರೆ. ಅದರಿಂದ ಇನ್ನೂ ಇದೇ ಸರ್ಕಲಲ್ಲಿ ಇದ್ದೀನಿ ನೋಡಿ. ಹೆಂಗೆ ಕಾಣಿಸ್ತೈತೆ ಅಂತೀರಾ ಗಾಯ್ಸ್. ಈ ರೋಡ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಗಾಯ್ಸ್ ನೋಡಿ ಹೆಂಗೆ ಕಾಣಿಸ್ತಿದೆ ಲೈಟಿಂಗ್ಸ್ ಗಾಯ್ಸ್ ನೋಡಿ. ಗಾಯ್ಸ್ ಅಲ್ಲಿ ಮುಂದೆ ಸರ್ಕಲಲ್ಲಿ ಹೋಗಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಇವಾಗ ನೆಕ್ಸ್ಟು ಮುಂದೆ ಸರ್ಕಲ್ಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಇವಾಗ ನೋಡಿ ಪೂರ್ತಿ ರೋಡ್ ಹೇಗೆ ಕಾಣಿಸ್ತೈತೆ ಅಂತ. ಎಂಡ್ವರೆಗೂ ಒಳ್ಳೆ ಮಸ್ತಾಗಿ ಕಾಣಿಸ್ತೈತೆ. ಏನಂತೀರಾ, ನೆಕ್ಸ್ಟ್ ಲೆವೆಲ್ ಸ್ವರ್ಗದ ರೀತಿ ಐತೆ ಇಲ್ಲೇ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಚಾನಲಲ್ಲಿ ವೀಡಿಯೋಗಳನ್ನ ನೋಡಿ ಎಂಜಾಯ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ನೋಡಿ ಹೆಂಗೆ ಕಾಣಿಸ್ತೈತೆ ಅಂತ. ಮಸ್ತ್ ಅನ್ಕೊಬಿಡಿ. ನೋಡೋಕೆ ಮಾತ್ರ ಲೈವಲ್ಲಿ ನೋಡೋಕೆ ಇನ್ನೂ ಮಸ್ತಾಗಿ ಕಾಣಿಸ್ತದೆ. ಸಾಕಾಗದೇ ಇರೋರು ನಮ್ಮ ಚಾನಲಲ್ಲೇ ನೋಡಿ ಖುಷಿ ಪಡಿ ಗಾಯ್ಸ್. ಮೈಸೂರಿನ ಚಿಕ್ಕ ಗಡಿಯಾರ ಇದೇನೆ. ಇದು ಚಿಕ್ಕ ಗಡಿಯಾರ. ಇನ್ನು ಈ ಕಡೆ ಹೋದರೆ ದೊಡ್ಡ ಗಡಿಯಾರ. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ ಗಾಯ್ಸ್. ಮೈಸೂರಿನ ಫೇಮಸ್ ಸ್ವೀಟ್ಸ್ ಗುರು ಸ್ವೀಟ್ಸ್ ಇದೇನೆ. ಇದ್ರ ಆಪೋಸಿಟಲ್ಲೇ ಇರೋದು ಚಿಕ್ಕ ಗಡಿಯಾರ. ಇಲ್ಲಿ ದಸರಾದೇನೋ ಈವೆಂಟ್ ನಡೀತಿದೆ, ಜನಪದ ಗೀತೆಗಳು ಆಡ್ತಾವ್ರೆ ನೋಡಿ ಗಾಯ್ಸ್. ಇದೇನೆ ಚಿಕ್ಕ ಗಡಿಯಾರ. ಇನ್ನು ಒಳಗೋದ್ರೆ ಮಾರ್ಕೆಟು. ಗಾಯ್ಸ್ ನಾನಿವಾಗಿದ್ದೀನಿ KR ಸರ್ಕಲಲ್ಲಿ ನೋಡಿ. ಸರ್ಕಲ್ಗೆ ಹೇಗೆ ಲೈಟಿಂಗ್ಸ್ ಹಾಕಿದ್ದಾರೆ ಮಾತ್ರ ಮಸ್ತಾಗಿ ಕಾಣಿಸ್ತೈತೆ ಮಾತ್ರ. ಮಧ್ಯದಲ್ಲಿ ರಾಜರದು ಸ್ಟ್ಯಾಚು, ಸುತ್ತ ಲೈಟಿಂಗ್ಸು ಸಕ್ಕತ್ತಾಗಿ ಕಾಣಿಸ್ತೈತೆ ಮಾತ್ರ. ಅದುವೇ ಇದು KR ಸರ್ಕಲ್ಲು ಗಾಯ್ಸ್. ಆ ಕಡೆ ಹೋದರೆ ಅರಮನೆ, ಇನ್ನು ಅದು CBS. ಈ ಕಡೆ ನಾನಿರೋ ಕಡೆಯಿಂದ ರೈಟ್ಗೆ ಹೋದರೆ ಅರಸು ರೋಡು. ಇದು ಈ ಸರ್ಕಲ್ಲು ಮಸ್ತಾಗಿ ಕಾಣಿಸ್ತೈತೆ ನೋಡಿ ಗಾಯ್ಸ್.
ಪೊಲೀಸರು ಬಿಡ್ತಾಯಿಲ್ಲ ಮುಂದಕ್ಕೆ ಹೋಗೋಕ್ಕೆ ಅಲ್ಲಿ ವೀಡಿಯೋಸ್ ಮಾಡೋಕ್ಕೆಲ್ಲ. ಯಾಕಂದರೆ ಒಬ್ಬರು ಅಂತ ಹೋದರೆ ಹೆವಿ ತುಂಬ್ಕೊಬಿಡ್ತಾರೆ ಅಂತ ಬಿಡ್ತಾಯಿಲ್ಲ ಯಾರನ್ನೂ. ನಾನು ದೂರದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಮುಂದೆ ಹೋಗ್ತಾ ಜನ ಜಾಸ್ತಿ ಆಗಿಬಿಟ್ರೆ ಎಲ್ಲರೂ ಪಿಪ್ಪಿ ಊದಿ ಕಳಿಸ್ತವ್ರೆ. ಅದರಿಂದ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಇದು KR ಸರ್ಕಲ್ ಮಸ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಗೈಸ್ ಇವಾಗ ಸ್ವಲ್ಪ ಮುಂದೆ ಬಂದೆ ನೋಡಿ, ಸರ್ಕಲ್ ಹೇಗೆ ಕಾಣಿಸ್ತಾ ಇದೆ ಅಂತ. ಸಕ್ಕತ್ತಾಗಿ ಕಾಣಿಸ್ತೈತೆ. ಸುತ್ತ ಹಿಂಗೆ ಹಾಕವ್ರೆ. ಮತ್ತು ಮಧ್ಯದಲ್ಲಿ ಒಂದು ಫ್ಲವರ್ದು ಲೈಟಿಂಗ್ಸ್ ಹಾಕಿದ್ದಾರೆ. ಎಲ್ಲ ಕಡೆ ಟ್ರಾಫಿಕ್ಕು ಬಿಡ್ತಾ ಇಲ್ಲ ಎಲ್ಲೂ. ಅದೇ ಪ್ರಾಬ್ಲಮ್ಮು ಗೈಸ್. ಇನ್ನು ಆ ರೋಡ್ ಹೋದರೆ ಅರಸು ರೋಡು. ಇನ್ನು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ. ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ಆ ಕಡೆ ಹೋಗ್ತೀನಿ. ಈಗ ನೆಕ್ಸ್ಟ್ ಇಲ್ಲಿ ಅರಸು ರೋಡ್ಗೆ ಹತ್ರ ಇದ್ದೀನಿ. ಈಗ ಅರಸು ರೋಡ್ ಕಡೆ ನುಗ್ತೀನಿ. ನೆನ್ನೆ ಅಷ್ಟು ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಇವಾಗ ಅರಸು ರೋಡ್ ಕಡೆ ನುಗ್ತೀನಿ ಗೈಸ್. ಆ KR ಸರ್ಕಲಿಂದ ರೈಟು, ನಾನು ನಿಂತಿರೋ ಕಡೆಯಿಂದ ರೈಟು, ಆ ಕಡೆಯಿಂದ ಬಂದರೆ ಲೆಫ್ಟು. ಇದು ಅರಸು ರೋಡು ನೋಡಿ ಗೈಸ್. ನೆನ್ನೆ ಅಷ್ಟು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ, ಗಾಡೀಲಿ ಹೋಗ್ತಾ ಇದೆ. ಅದರಿಂದ ಅಷ್ಟು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ ಈ ರೋಡ್ನ. ಈ ರೋಡ್ ಪೂರ್ತಿ ಈ ಥರನೇ ಒಂಥರ ಮೇಲಿಂದ ಲೈಟಿಂಗ್ಸ್ ಬೀಳೋ ಥರ, ಅದ್ರ ಮಧ್ಯದಲ್ಲಿ ಒಂದೊಂದು ಸ್ಟಾರ್ ಥರ ಮಿಣ್ಕ ಅಂತ ಇರುತ್ತೆ. ಏನು ಸಖತ್ತಾಗೈತೆ ನೋಡಿ. ಈ ರೋಡ್ ಪೂರ್ತಿ ಹಿಂಗೇನೆ ನೋಡಿ ಗಾಯ್ಸ್. ಹೆಂಗೆ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಇದು ಅರಸು ರೋಡು. ಒಂದು ನಿಮಗೆ KR ಸರ್ಕಲ್ ತೋರಿಸ್ತೆ, ಇನ್ನೊಂದು KR ಆಸ್ಪತ್ರೆ ಸರ್ಕಲ್, ಇನ್ನು ಆ ಕಡೆ 4-5 ರೋಡ್ ತೋರಿಸ್ತೆ. ಇವತ್ತಿಗೆ ಆಲ್ಮೋಸ್ಟ್ ಇಷ್ಟೇ. ಇನ್ನು ನೆಕ್ಸ್ಟು ನಾಳೆ ಬಂದು ಇನ್ನೊಂದು ಸ್ವಲ್ಪ ಕಡೆ ಬೇರೆ ಕಡೆ ಹೋಗಿ ನೆಕ್ಸ್ಟ್ ವೀಡಿಯೋಸ್ ಮಾಡ್ತೀನಿ. ಇವತ್ತಿಗೆ ಇಷ್ಟೇ ಗಾಯ್ಸ್. ಈ ರೋಡ್ನೇ ಲಾಸ್ಟ್ ಮಾಡ್ಕೊಂಡು ಹೋಗೋದು ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಟೈಮು 9:30 ಆಗಿದೆ. ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ನಾನು ಬೇರೆ ಕಡೆ ಹೋಗಿ ಗಾಡಿನ ನಿಲ್ಲಿಸಿ ನಾವು ಹೋಗೋ ಗಂಟ ಲೈಟೇ ಆಫ್ ಆಗೋಗುತ್ತೆ. ಸೊ ಈ ರೋಡ್ನೇ ಇಲ್ಲಿಗೆ ಎಂಡ್ ಮಾಡುವ ಇವತ್ತು. ಅರಸು ರೋಡು ಇದು ಹೆಂಗೆ ಕಾಣಿಸ್ತಿದೆ ನೋಡಿ ಗಾಯ್ಸ್. ಈ ರೋಡ್ ಇಲ್ಲಿಂದ ಸ್ಟಾರ್ಟಿಂಗು. ಈ ಸ್ಟಾರ್ಟಿಂಗಿಂದ ಪೂರ್ತಿ ಎಂಡ್ವರೆಗೂ ಸೇಮ್ ಲೈಟಿಂಗ್ಸೇ ಮೇಲಿಂದ ಬೀಳ್ತಾ ಇರೋದು ಮಳೆ ರೀತಿ. ಮಧ್ಯದಲ್ಲಿ ಒಂದೊಂದು ಸ್ಟಾರ್ ಥರ ಮಿಣ್ಕ ಅಂತ ಐತೆ. ವೈಟ್ ಕಲರ್ ಲೈಟು ಸಕ್ಕತ್ತಾಗೈತೆ. ವೈಟ್ಗೆ ಗೋಲ್ಡು ಸಕ್ಕತ್ತಾಗೈತೆ ಮಧ್ಯದಲ್ಲಿ ಮಾತ್ರ. ಇದು ಲಾಸ್ಟ್ ಟೈಮ್ ಇದೇ ಥರ ಹಾಕಿದ್ರು, ಈ ಟೈಮ್ ಇದೇ ಥರ ಹಾಕಿದ್ದಾರೆ. ಈಗ ಒಂದು 2 ವರ್ಷದಿಂದ ಸೇಮ್ ಇದೇ ಥರ ಹಾಕೊಂಡು ಬರ್ತಾವ್ರೆ ಲೈಟಿಂಗ್ಸ್ನ. ನೋಡಿ ಗಾಯ್ಸ್ ಹೇಗೈತೆ ಅಂತ ಹೇಳ್ರಿ ಗಾಯ್ಸ್. ಈ ರೋಡಲ್ಲಂತೂ ಯಾರು ನೋಡಿದ್ರು ಎಲ್ಲ ಗಾಡಿ ಮೇಲೆ ಕೂತ್ಕೊಂಡು ಫೋನ್ ಆನ್ ಮಾಡ್ಕೊಂಡು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ತವ್ರೆ. ಗಾಡಿ ನಿಲ್ಸೋಕ್ಕೆ ಗ್ಯಾಪ್ ಸಿಕ್ಕಿದ್ರೆ ಸಾಕು ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಮಧ್ಯೆ ಈ ಥರ ಫೋಟೋಸ್ಗಳು ತಗೊಂಡು ನಿಂತ್ಕೊಂಡ್ಬಿಡ್ತಾರೆ ನೋಡಿ. ಈ ರೋಡ್ ಪೂರ್ತಿ ಜಿಗಿ ಅಂತ ಇದೆ. ದಸರಾ ಟೈಮಲ್ಲಿ ಮಾತ್ರ ಮಸ್ತಾಗಿರುತ್ತೆ ಈ ರೋಡ್ನ ನೋಡೋಕ್ಕೆ. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗಾಯ್ಸ್. ವೀಡಿಯೋದಲ್ಲಿ ನೋಡಿ ಅಲ್ಲಿಂದನೇ ಎಂಜಾಯ್ ಮಾಡಿ. ಬರೋಕ್ಕಾಗಲಿಲ್ಲ ಅಂದರೆ ದಸರಾ ಲೈಟಿಂಗ್ ನೋಡೋಕ್ಕೆ ಬರೋಕ್ಕಾಗಲಿಲ್ಲ ಅಂದರೆ ನಾನು ವೀಡಿಯೋದಲ್ಲೇ ನೋಡ್ಕೊಂಡು ಖುಷಿ ಪಡಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇವ್ರು ನೋಡಿ ಗಾಯ್ಸ್ ಓಪನ್ ಬುಲೆರೋದಲ್ಲಿ ಹೋಗ್ತವ್ರೆ, ರೌಂಡ್ಸ್ ಹಾಕ್ತವ್ರೆ. ಹುಡುಗರುಗಳೆಲ್ಲ ಈ ಥರ ಕ್ವಾಟ್ಲೆ ಮಾಡ್ತಾಯಿರ್ತಾರೆ ಈ ಥರ ಗಾಡಿಗಳೆಲ್ಲ. ಮುಂದೆ ಹೋಗೋದ ಅಂದರೆ ಫುಲ್ಲು ಟ್ರಾಫಿಕ್ಕು. ಎಲ್ಲ ಮಧ್ಯ ಗಾಡಿ ನಿಲ್ಸ್ಕೊಂಡ್ಬಿಡ್ತಾರೆ. ವೀಡಿಯೋಸ್ ಫೋಟೋಸ್ ತಗೊಂತ ಮೂವೇ ಆಗಲ್ಲ ಯಾರೂ. ಅದರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ಮತ್ತು ಟ್ರಾಫಿಕ್ಕು ಒಂದೊಂದು ಬ್ಯಾಚ್ ಬಿಡ್ತಾರಲ್ವಾ, ಅದರಿಂದ ಟ್ರಾಫಿಕ್ಕು ಹೆವಿ ಆಗ್ತಾಯಿದೆ ನೋಡಿ. ಅಯ್ಯಪ್ಪ ಎಲ್ಲಿ ಗಲ್ಲಿ ಗ್ಯಾಪ್ ಸಿಗುತ್ತೆ ಅಣ್ಣ ಆಟೋದವನು ರೊಚ್ಚಿಗೆ ಎದ್ದ. ಈ ಸ್ಕೂಟ್ರ್ ಅವ್ರಿಗೆ ಆಟೋದವ್ರಿಗೆ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲೆಲ್ಲೇ ಗ್ಯಾಪಲ್ಲಿ ನುಗ್ಗಾಡಿಸ್ಕೊಂಡು ಹೊಂಟೋಗ್ಬಿಡ್ತಾರೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ. ಈ ರಶಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋದಂತೂ ಹೆವಿ ಕಷ್ಟ ಐತೆ. ಒಳ್ಳೆ ಹುಡುಗರುಗಳು ಕ್ವಾಟ್ಲೆ ಮಾಡ್ತಾ ಹೋಗ್ತಾವ್ರೆ ಗುಂಪಲ್ಲಿ. ಅಯ್ಯಪ್ಪಪ್ಪ ಏನು ಗುರು ಆಗೈತೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಅಂದ್ಕೊಂಬಿಡಿ. ಬಲೂನ್ ಮಾರೋರು ಹೆವಿ ಅವರೇ. ಇಲ್ಲಿ ಅಲ್ಲಿ ರೋಡ್ ಪೂರ್ತಿ ಅವರೇ ಗುರು ಬಲೂನ್ ಮಾರೋರು. ಈ ರೋಡಲ್ಲೂ ಜಾಸ್ತಿ ಜನ ಸೇರ್ತಾರೆ ಅಂದ್ಬಿಟ್ಟು ಮಸ್ತಾಗೈತೆ ಗಾಯ್ಸ್. ಇಲ್ಲಿಂದ ಹೋಗೋಕ್ಕೆ ಆಗ್ತಾನೇ ಇಲ್ಲ. ಹೋಗ್ಬೇಕು ಅಂತ ಇದ್ದೀನಿ. ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ, ಹೋಗ್ತಾ ಇಲ್ಲ ಇಲ್ಲಿಂದ ನಾನು.
ಈ ಕಡೆ ತಿರುಗಿ ನೋಡ್ರೆ ಈ ಕಡೆಯಿಂದ ಮಸ್ತಾಗಿ ಕಾಣುತ್ತೆ, ಈ ಕಡೆ ತಿರುಗಿ ನೋಡ್ರೆ ಈ ಕಡೆಯಿಂದ ಮಸ್ತಾಗಿ ಕಾಣುತ್ತೆ. ಯಾವ ಕಡೆಯಿಂದ ನೋಡಿದ್ರು ಮಸ್ತಾಗಿ ಕಾಣಿಸ್ತಲ್ಲ ಗುರು, ಹೋಗೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ಆದರೆ ಟೈಮ್ ಆಯಿತು, ಇನ್ನೊಂದು 1/4 ಗಂಟೆ 20 ನಿಮಿಷ ಆಫ್ ಮಾಡ್ತಾರೆ ಲೈಟಿಂಗ್ಸ್ನ. 7 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಗಾಯ್ಸ್. ಇವಾಗ ನಾನು ನನ್ನ ಗಾಡಿ ಹತ್ರ ನಡ್ಕೊಂಡು ಹೋಗ್ಬೋದು, ಗಾಡಿ ಅಲ್ಲೈತೆ. 4 ಗಂಟೆ ನಡ್ಕೊಂಡು ಹೋಗಿ ಅಲ್ಲಿಂದ ಮನೆಗೆ ಹೊರಡ್ತಾ ಇರೋದೆ ಗಾಯ್ಸ್. ಇವತ್ತಿಗೆ ಇಷ್ಟೇ. ನೋಡಿದ್ರಲ್ಲ ಅಲ್ಲಿ KR ಆಸ್ಪತ್ರೆ ಸರ್ಕಲ್ಲು, KR ಸರ್ಕಲ್ಲು, ಈ ಕಡೆ ಅರಸು ರೋಡು ಎಲ್ಲ ನೋಡಿದ್ರಲ್ಲ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಒಟ್ಟಿನಲ್ಲಿ ಇವತ್ತಿಗೆ ಇಷ್ಟೇ ಗಾಯ್ಸ್. ನಾನು ನಿಮಗೆ ಇನ್ನು ಮತ್ತೆ ಸಿಗ್ತೀನಿ ಗಾಯ್ಸ್. ಫೈನಲಿ ಎಲ್ಲ ಕಡೆ ವೀಡಿಯೋಸ್ ಮಾಡಿಕೊಂಡು ಇವಾಗ ನನ್ನ ಗಾಡಿ ಹತ್ರ ಬಂದಿದ್ದೀನಿ. ಗಾಡಿ ಎತ್ಕೊಂಡು ಮನೆಗೆ ಹೊರಡಬೇಕು ಗಾಯ್ಸ್. ಡೇ 2 ಲೈಟಿಂಗ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ಇವತ್ತು ಒಂದೇ ಕಡೆ ಬಂದಿದ್ದು KR ಆಸ್ಪತ್ರೆ ಸರ್ಕಲ್ ಹತ್ರ. ಆ ಸರ್ಕಲ್ ಅಕ್ಕಪಕ್ಕ ಆ ಕಡೆ ಈ ಕಡೆ ಎಲ್ಲ ತೋರ್ಸೋ ಕಡೆನೇ ಒಂದು ವೀಡಿಯೋ ಫುಲ್ ಆಗೋಯ್ತು. ನೆಕ್ಸ್ಟು ನಾಳೆ ಯಾವ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಬೇರೆ ಕಡೆ ಹೋಗಿ ಇದೇ ಥರ ಒಂದು ಕಡೆ ಗಾಡಿನ ಪಾರ್ಕ್ ಮಾಡಿ ಸುತ್ತಮುತ್ತ ಎಲ್ಲ ಕಡೆ ಹೋಗಿ ವೀಡಿಯೋಸ್ ಮಾಡಬೇಕು. ಟೈಮು 10 ಗಂಟೆಗೆ ಇನ್ನೊಂದು 5 ನಿಮಿಷ ಐತೆ, ಇನ್ನೇನು ಲೈಟಿಂಗ್ಸ್ ಆಫ್ ಆಗುತ್ತೆ. ಮತ್ತು ಗಾಯ್ಸ್ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಡೇ 2 ಲೈಟಿಂಗ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ವೀಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ. ವೀಡಿಯೋದಲ್ಲಿ ಜಾಸ್ತಿ ನಾನು ಸ್ಪೇಸ್ ತೋರಿಸ್ಬೇಕಾ ಇಲ್ಲ ಲೈಟಿಂಗ್ಸೇ ತೋರಿಸ್ಬೇಕಾ, ಏನು ಯಾವ ಥರ, ಮತ್ತು ವೀಡಿಯೋಸ್ ಹೇಗೆ ಬರ್ತಿದೆ ಲೈಟಿಂಗ್ಸ್ ಎಲ್ಲ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ನೀವು ಕಮೆಂಟ್ ಮಾಡಿ ಹೇಳಿದ್ರೆ ಅಲ್ವಾ ನಮಗೂ ಗೊತ್ತಾಗೋದು. ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಗಾಯ್ಸ್. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದ ಗಾಯ್ಸ್. ಬಾಯ್.